ಡೆಫಿನೆಟ್ಲಿ ಸರ್, ಈವನ್ ಕೊಹ್ಲಿಯವ್ರ ಸ್ಟೇಜಿಂದ ಹೊರಗಡೆ ಬಂದು ಬಸ್ಸಿಗೆ ರೀಚ್ ಆಗೋಕ್ಕಾಗಲಿಲ್ಲ ಸರ್ ಯಾವ ಪ್ಲೇಯರ್ಸ್ಗಳು. ಅಷ್ಟು ಅಲ್ಲಿರೋ ಸ್ಟಾಫ್ಸ್, ಅಲ್ಲಿರೋ ಲೋಕಲ್ ಕ್ರೌಡ್ಸ್ ಸ್ಟಾಫ್ಸ್ಗಳು ತುಂಬ ಅವ್ರು ಮುತ್ತುವರೆದ್ರು. ಅಲ್ಲಿರೋ ಪೊಲೀಸರು ಮ್ಯಾಕ್ಸಿಮಮ್ ಸೆಕ್ಯೂರಿಟಿ ಕೊಟ್ಟು ಅವ್ರಿಗೆ ಕಳಿಸಿದ್ರು ಸರ್. ಆ್ಯಂಡ್ ಮೋರ್ ಓವರ್ ಅಲ್ಲಿರೋ ಕ್ರೌಡ್ಸು ಆಲ್ರೆಡಿ ದೇ ಸ್ಟಾರ್ಟೆಡ್ ಸ್ಟೋನ್ ಪೆಲ್ಟಿಂಗ್ ಅಂತಾರೆಲ್ಲ, ಕಲ್ಲು ಎಸೆಯೋಕ್ಕೆ ಶುರು ಆದರು, ಗಿಡಗಳನ್ನ ಎಸೆಯೋಕ್ಕೆ ಶುರು ಆದರು ಸರ್. ಸರ್ ಅಲ್ಲ, ಆನೆಸ್ಟಾಗಿ ಹೇಳ್ತೀನಿ ಸರ್ ಅಷ್ಟು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಆದಂಥ ಘಟನೆ ಚಿನ್ನಸ್ವಾಮಿ ಸ್ಟೇಡಿಯಂ ಎದುರಿಗಾದಂಥ ಘಟನೆ, 11 ಜನರ ಬಲಿ ತೆಗೆದುಕೊಳ್ಳಾಯಿತು ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ವಿನಯ್ ಕುಮಾರ್ ಅನ್ನೋ ಒಬ್ಬ ಹುಡುಗ, ಇವತ್ತು ಯುವಕ ನಮ್ಮ ಜೊತೆಗಿದ್ದಾನೆ. ವಿಧಾನಸೌಧ ಮುಂದೆ ಆದಂಥ ಅಚಾತುರ್ಯ, ದುರ್ಘಟನೆ, ದುರಂತ, ಜೊತೆಗೆ ಅದಾದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿದ್ದು, ಇದರ ಪ್ರತಿಯೊಂದು ಎಳೆ ಇನ್ನೂ ನಾವೆಲ್ಲರೂ ಕೂಡ ದುಡ್ಡು ಇದ್ದಂಥವರಿಗೆ ಈ ಒಂದು IPL ಕಂಡಕ್ಟ್ ಮಾಡಲಾಗುತ್ತೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಕ್ರಿಕೆಟ್ ಆಯೋಜನೆ ಆದಾಗಲೆಲ್ಲ ಕೂಡ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ, ಯಾರಿಗೆಲ್ಲ ಸಿಗೋದಿಲ್ಲ, ಡೈಯಾರ್ಡ್ ಫ್ಯಾನ್ಸ್ಗಳಿಗೆ ಹೇಗೆ ಬಲಿಪಶು ಆಗ್ತಿದ್ದಾರೆ ಎಲ್ಲದನ್ನೂ ಎಳೆ ಎಳೆಯಾಗಿ ವಿವರಿಸಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ. ಸರ್, ನೀವು ಡೀಟೇಲಾಗಿ ಹೇಳಿಬಿಟ್ರೆ ನನಗೆ ಅದು ಅರ್ಥ ಆಗುತ್ತಾ ಹೋಗುತ್ತೆ. ಯಾಕೆಂದರೆ ಅವತ್ತಿನ ಪ್ರತ್ಯಕ್ಷದರ್ಶಿಗಳು ಇದೆಲ್ಲ ಯಾರ ವೈಫಲ್ಯ ಅನಿಸುತ್ತೆ, ಅವತ್ತು ಆಗಿದ್ದೇನು, ಮತ್ತು ಈ ಒಂದು KSCA ಒಂದು ಹಗರಣ, ಟಿಕೆಟ್ ಹಗರಣ ಇದೆಯಲ್ಲ, ಅದ್ರ ಬಗ್ಗೆ ಹೇಳ್ಬಿಡಿ ಸರ್. ಸರ್, ನನಗೆ IPL ಗೆಲ್ಲೋ ತನಕ ಭಾಳಷ್ಟು ಸಂತೋಷ ಇತ್ತು. 18 ವರ್ಷ ಆದಮೇಲೆ RCB ಅವರು ಕಪ್ ತಂದು ಕೊಡ್ತಾ ಇದ್ದಾರೆ. 18 ವರ್ಷದ ಬಳಿಕ ನಮ್ಮ ಬೆಂಗಳೂರಿಗೆ ನಮ್ಮ IPL ಟ್ರೋಫಿ ಮೊದಲನೇ ಬಾರಿ ಬರ್ತಾ ಇದೆ ಅಂತ ಕೋಪ ಇತ್ತು, ತುಂಬ ಸಂತೋಷದಲ್ಲಿತ್ತು ಸರ್. ಈ ಘಟನೆಗಳೆಲ್ಲ ನಡೆದಾದ್ಮೇಲೆ IPL ಯಾರು ಗೆಲ್ತೋ RCB ಅನ್ನೋಂಥ ಭಾಳಷ್ಟು ನೋವಿದೆ ಸರ್. ಸರ್, ಬದುಕಿ ಬಾಳ್ಬೇಕಾಗಿರೋಂಥ ಯುವತಿಯರು ಅವ್ರ ಮನೆಗೆ ಬ್ಯಾಕ್ ಬೋನ್ ಆಗಿರೋಂಥ ಮಕ್ಕಳುಗಳು ಇವತ್ತು ಕಳ್ಕೊಂಡಿದ್ದಾರೆ ಸರ್. ಇದು ಟೋಟಲಿ ನಾನು ಸರ್ಕಾರದ ಅಂತ ಬ್ಲೇಮ್ ಮಾಡೋಕ್ಕಲ್ಲ, ಯಾಕಂದರೆ ಇವಾಗ ವಿರೋಧ ಪಕ್ಷದವರು ಭಾಳಷ್ಟು ಬ್ಲೇಮ್ ಮಾಡ್ತಾಯಿದ್ದಾರೆ, ಸರ್ಕಾರದ ವೈಫಲ್ಯ ಅಂತ ಹೇಳ್ತಾ ಇದ್ದಾರೆ ಸರ್. ಇಲ್ಲಿ ವೈಫಲ್ಯಗಳ ಬಗ್ಗೆ ಮಾತಾಡೋಕ್ಕಿಂತ ಹೆಚ್ಚಾಗಿ ಯಾರು ಇದಕ್ಕೆ ಮೂಲ ಕಾರಣ ಯಾರು ಅಂತ ಅವ್ರ ಬಗ್ಗೆ ನಾವು ಎಚ್ಚೆತ್ಕೋಬೇಕಾಗಿದೆ, ಅವ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡಬೇಕಾಗಿದೆ. ಯಾಕೆಂದರೆ ಸರ್, IPL ಟ್ರೋಫಿ ರಾತ್ರಿ 12 ಗಂಟೆಗೆ ನಮಗೆ ಬಂತು, ವಿಜಯೋತ್ಸವ ನಾವು ಶುರು ಮಾಡಿದ್ವಿ. IPL ಪಂಜಾಬ್ ಕಿಂಗ್ಸ್ ಮೇಲೆ ಗುಜರಾತಲ್ಲಿ ಗೆದ್ದಾದಮೇಲೆ ಸೆಲೆಬ್ರೇಷನ್ ಸರ್, ಓವರ್ ನೈಟೆಲ್ಲ ಸೆಲೆಬ್ರೇಷನ್ಸ್ ಮಾಡಿದ್ದೀವಿ ಸರ್. ಯಾಕೆ ದಿಢೀರ್ ಅಂತ ನೆಕ್ಸ್ಟ್ ಡೇಗೆ ಅದು 1:30ಗೆ ಬೆಂಗಳೂರು ಬಂದು ಸೆಲೆಬ್ರೇಷನ್ ಮಾಡಿ ಸರ್, ಒಂದು 2 ದಿನ ಕಾಲಾವಕಾಶ ತೊಗೊಂಡು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮ್ಯಾನೇಜ್ ಮಾಡಿ ಒಳ್ಳೆ, ಇವತ್ತು ಸ್ಯಾಟರ್ಡೇ ಸರ್, ಇವತ್ತು ಮಾಡ್ಬೋದಾಯಿತು ಸರ್. ಸರ್, ಇದು ತರಾತುರಿಯಲ್ಲಿ ಆತುರದಲ್ಲಿ ಕ್ರೆಡಿಟ್ಸ್ ತೊಗೊಳಕ್ಕೋಸ್ಕರ ಮಾಡಿರೋಂಥ ಪ್ರೋಗ್ರಾಮ್. ಈ ಕ್ರೆಡಿಟ್ಸ್ ತೊಗೊಳ್ಳೋದು ಸರ್ಕಾರದ ಬರದಲ್ಲಿ ಅಮಾಯಕ ಜೀವಗಳು ಕಳ್ಕೊಂಡಿದ್ದೀವಿ ಸರ್ ನಾವು. ಸರ್, ಭಾಳಷ್ಟು ನೋವಿನ ವಿಚಾರ ಸರ್. ಯಾಕೆಂದರೆ ಸರ್, ಇಲ್ಲಿ ತುಂಬ ಗೊಂದಲಗಳಿದೆ, ಕಾನ್ಸ್ಪಿರೆನ್ಸೀಸ್ ಇದೆ. ಮೊದಲು ಹೇಳ್ತಾರೆ ಫ್ರೀ ಟಿಕೆಟ್ಸ್ ಇಶ್ಯೂ ಮಾಡ್ತೀವಿ ಅಂತ, ಒಂದ್ಸಲಿ ಹೇಳ್ತಾರೆ ವಿಕ್ಟ್ರಿ ಪೆರೇಡ್ ಇದೆ ಅಂತ ಹೇಳ್ತಾರೆ, ಇನ್ನು ಮತ್ತೊಮ್ಮೆ ಹೇಳ್ತಾರೆ ವಿಕ್ಟ್ರಿ ಪೆರೇಡ್ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಸರ್. ಇಲ್ಲಿ ಗೊಂದಲಗಳು ನಡೆದಿದೆ ಸರ್. ಕಾರ್ಯಕ್ರಮಗಳು ವಿಧಾನಸೌಧ ಮುಂಭಾಗದಲ್ಲೂ ಮಾಡಬೇಕು ಅಂತ ಇದ್ದಾರೆ, ಆ್ಯಂಡ್ ಚಿನ್ನಸ್ವಾಮಿಲೂ ಸರ್ ಕಾರ್ಯಕ್ರಮ ನಿರೂಪಣೆ ಮಾಡೋದ್ರಲ್ಲೇ ಸರ್ಕಾರ ವೈಫಲ್ಯ ಹೊಂದಿದೆ ಸರ್. ಸೊ ಆ್ಯಕ್ಚುಲಿ ನಾನು ವಿಧಾನಸೌಧದಲ್ಲೂ ಇದ್ದೆ, ಹಾಗೆ ಸ್ಟೇಡಿಯಂ ಹತ್ರನೂ ಹೋಗಿದೆ ಸರ್. ಸರ್, ವಿಧಾನಸೌಧದಲ್ಲಿ ತಕ್ಕ ಮಟ್ಟಿಗೆ ಭದ್ರತೆ ಇತ್ತು ಸರ್, ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಿಲ್ಲ. ಭಾಳಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳು ಇದ್ದರು, ಎಲ್ಲರೂ ಇದ್ದರು, ಭಾಳಷ್ಟು ಅಚ್ಚುಕಟ್ಟಾಗಿ ತುಂಬ ಕ್ರೌಡ್ ಸೇರಿದ್ರು ಸರ್. ಸರ್, ಅಲ್ಲಿ ನಾನು ಅಬ್ಸರ್ವ್ ಮಾಡಬೇಕಾಗಿರೋಂದರೆ ಸರ್, ಇವಾಗ ಏನು 11 ಜನ ಡೆತ್ ಆಗಿದೆಯಲ್ಲ ಸರ್, ಇದು ವಿಚಾರಗಳು ಸರ್ ವಿಧಾನಸೌಧದ ಮುಂಭಾಗದಲ್ಲೂ ನಡಿಬೇಕಾಯ್ತು ಸರ್. ಅಲ್ಲೂ ಬ್ಯಾರಿಕೇಡ್ಸ್ಗಳು, ಅಲ್ಲೂ ಗೇಟ್ಸ್ನೆಲ್ಲ ಹೊಡೆದು ನಮ್ಮ ಹಿಸ್ಟೋರಿಕಲ್ ಮಾನ್ಯುಮೆಂಟ್ ವಿಧಾನಸೌಧಕ್ಕೆ ಅಪಾಯದಲ್ಲಿತ್ತು ಸರ್. ಆನೆಸ್ಟಾಗಿ ಅಷ್ಟು ಜನ ಕ್ರೌಡ್ಸ್ ಇತ್ತು, ಅಲ್ಲೂ ಎಳೆ ಮೀರುತ್ತದೆ ಸರ್. ಒಂದು ಲಕ್ಕಿ ಫ್ಯಾಕ್ಟರ್ ಅಂದರೆ ಅಲ್ಲಿ ನಡೆದಿದ್ದು ಬರೀ ಒಂದು 10ರಿಂದ 15 ನಿಮಿಷದಲ್ಲಿ ಕಾರ್ಯಕ್ರಮ ಮುಗ್ದೋಯ್ತು. ಪ್ಲೇಸ್ ಹೇಗೆ ಬಂದ್ರೆ ಹಾಗೆ ಹೊರಟೋದ್ರು ಸರ್. ಇನ್ನೊಂದು ಹೆಚ್ಚಿಗೆ ಸಮಯದ ಇದ್ದಿದ್ರೆ ಡೆಫಿನೆಟ್ಲಿ, ಆ್ಯಂಡ್ ಮಳೆ ಬಂತು, ಲಕ್ಕಿಲಿ ಮಳೆ ಬಂದಿದ್ದಕ್ಕೆ ಒಂದು ಸ್ವಲ್ಪ ಜನ ಡಿಸ್ಪರ್ಸ್ ಆದರು. ಇಲ್ಲ ಅಂದಿದ್ರೆ ಡೆಫಿನೆಟ್ಲಿ ಅಲ್ಲೂ ಕೂಡ ಅಹಿತಕರ ಘಟನೆ ನಡೆದೇ ನೀವು ಮೀಡಿಯಾದಲ್ಲೆಲ್ಲ ನೋಡಿರ್ತೀರ, ಕ್ರೌಡ್ಸ್ ನೋಡಿರ್ತೀರ, ಎಷ್ಟಿದ್ದಾರೆ ಅಂತ ಹೇಳಿ. ಫ್ರಂಟಲ್ಲೇ ಇದ್ರಿ, ಯಾರೋ ಒಂದಿಷ್ಟು ಜನ ವಿಧಾನಸೌಧ ಒಳಗೆ ನುಗ್ಗುವಂಥ ಚಾನ್ಸ್ ಇತ್ತು, ಕೊಹ್ಲಿ ಅವ್ರನ್ನ ತಪ್ಕೊಂಡ್ಬಿಡ್ತಿದ್ರು. ಹೌದು ಸರ್, ಡೆಫಿನೆಟ್ಲಿ ಸರ್. ಈವನ್ ಕೊಹ್ಲಿಯವ್ರ ಸ್ಟೇಜಿಂದ ಹೊರಗಡೆ ಬಂದು ಬಸ್ಸಿಗೆ ರೀಚ್ ಆಗೋಕ್ಕಾಗಲಿಲ್ಲ ಸರ್ ಯಾವ ಪ್ಲೇಯರ್ಸ್ಗಳು. ಅಷ್ಟು ಅಲ್ಲಿರೋ ಸ್ಟಾಫ್ಸ್, ಅಲ್ಲಿರೋ ಲೋಕಲ್ ಕ್ರೌಡ್ಸ್ ಸ್ಟಾಫ್ಸ್ಗಳು ತುಂಬ ಅವ್ರು ಮುತ್ತುವರೆದ್ರು. ಅಲ್ಲಿರೋ ಪೊಲೀಸರು ಮ್ಯಾಕ್ಸಿಮಮ್ ಸೆಕ್ಯೂರಿಟಿ ಕೊಟ್ಟು ಅವ್ರಿಗೆ ಕಳಿಸಿದ್ರು ಸರ್. ಆ್ಯಂಡ್ ಮೋರ್ ಓವರ್ ಅಲ್ಲಿರೋ ಕ್ರೌಡ್ಸು ಆಲ್ರೆಡಿ ದೇ ಸ್ಟಾರ್ಟೆಡ್ ಸ್ಟೋನ್ ಪೆಲ್ಟಿಂಗ್ ಅಂತಾರೆಲ್ಲ, ಕಲ್ಲು ಎಸೆಯೋಕ್ಕೆ ಶುರು ಆದರು, ಗಿಡಗಳನ್ನ ಎಸೆಯೋಕ್ಕೆ ಶುರು ಆದರು ಸರ್. ಸರ್ ಅಲ್ಲ, ಆನೆಸ್ಟಾಗಿ ಹೇಳ್ತೀನಿ ಸರ್, ಅಷ್ಟು ಅಭಿಮಾನ ಇಟ್ಕೊಂಡು RCB ಬೇರೆ ಬೇರೆ ಊರಿಂದ, ಬೆಂಗಳೂರು ನಗರದಿಂದ ಬಂದಿದ್ರು ಸರ್. ಓವರ್ ನೈಟೆಲ್ಲ ಸೆಲೆಬ್ರೇಷನ್, ನಮ್ಮ ತಂಡ ಬೆಂಗಳೂರು ಬಂದಿದೆ, ಮೊದಲನೇ ಟೈಮ್ ಟ್ರೋಫಿ ತಂದಿದ್ದಾರೆ, ಒಂದು ಸಂಭ್ರಮಾಚರಣೆ ಮಾಡಬೇಕಾಯ್ತು. ಒಂದು ಆ ವಿಕ್ಟ್ರಿ, ಆ ಮೂಮೆಂಟ್ನ ಹೈಪಲ್ಲಿದ್ದರು ಜನ, ಒಂದು ಆ್ಯಕ್ಟಿವಲ್ಲಿದ್ದರು. ಸೊ ಅದಕ್ಕೆ ತಕ್ಕಂತೆ ಇವರು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಿಲ್ಲ ಸರ್. ಪ್ರಿಪ್ರೇಷನ್ ಮಾಡ್ಕೊಂಡಿದ್ದು ತುಂಬ ಒಂದು ದೊಡ್ಡ LCD ಡಿಸ್ಪ್ಲೇಸ್ಗಳು ಹಾಕಿರ್ತಿದ್ರೆ ಆ ಜನಗಳನ್ನ ಡಿಸ್ಪೋಸ್ ಮಾಡ್ಬೋದು ಸರ್. ಅಲ್ಲಿ ಯಾರು ಬಂದರು ಯಾರು ಹೋದ್ರು ಅಂತ ಏನೂ ಗೊತ್ತಿಲ್ಲ ಸರ್. ಅಲ್ಲಿ ಸ್ಟೇಜ್ ಮೇಲೆ ಇದ್ದವ್ರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವ್ರು ಬೇಕಾಗಿರೋ ಕುಟುಂಬದ ವರ್ಗದವ್ರು ಇದ್ದರು, ಮಕ್ಕಳು ಮೊಮ್ಮಕ್ಕಳುಗಳು, ಅವ್ರ ಫಾಲೋವರ್ಸ್ಗಳು ಮಾತ್ರ ಸ್ಟೇಜ್ ಇತ್ತು ಸರ್. ಅಲ್ಲಿ ಅವರವರೇ ಬಂದು ಸರ್, ಅಲ್ಲಿ ಎದುರುಗಡೆ ನಿಂತಿರೋ ಅಷ್ಟು ಫ್ಯಾನ್ಸ್ಗೆ ಏನು ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ ಸರ್. ಇಲ್ಲಿ ಸುಮ್ಮನೆ ಬಂದರು, ಜೈಕಾರ ಆಗ್ತಿದ್ರು, ಕೂಗ್ತಾಯಿದ್ರು, ಇನ್ನೇನು ನಡೆದಿಲ್ಲ ಸರ್ ಅಲ್ಲಿ ವಿಚಾರಗಳು. ಇದು ಓನ್ಲಿ ಫೋಟೋಶೂಟ್ಗಂತ ನಡೆದಿರೋಂಥ ಕಾರ್ಯಕ್ರಮ ಸರ್. ಇದು ವಿಧಾನಸೌಧದ ಮುಂದೆ ನಡೆದಿರೋದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವ್ರ ಸಂಬಂಧಿಕರುಗಳಿಗೆ, ಮಕ್ಕಳು ಮೊಮ್ಮಕ್ಕಳು, ಅವ್ರ ಫಾಲೋವರ್ಸ್ಗೆ ಫೋಟೋಶೂಟ್ಗೋಸ್ಕರ ನಡೆದಿರೋಂಥ ಕಾರ್ಯಕ್ರಮ. ಈ ಫೋಟೋಶೂಟಿಂದ 11 ಜನ ಬಲಿಯಾಗಿದೆ ಸರ್.
ಅದಾದಮೇಲೆ ನಾನು ಹೇಳ್ತಾ ಇದ್ದೆ ಪ್ರತಿ ಸಾರಿನೂ ನೀವು IPL ಮಾಫಿಯಾ ಒಂದು 10 ವರ್ಷದಿಂದ ಟಿಕೆಟ್ ಖರೀದಿ ಮಾಡಿ ಇದೆ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಾ ಪ್ರತಿ ಮ್ಯಾಚನ್ನು ನೀವು ಅಬ್ಸರ್ವ್ ಮಾಡ್ತಿರ್ತೀರ ನೋಡ್ತಿರ್ತೀರ. ಒಂದು ಟಿಕೆಟ್ ತೊಗೋಬೇಕು ಅಂದರೆ ಯಾವ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತ ಗೊತ್ತಾಗಲ್ಲ, ಎಲ್ಲಿ ಸಿಗುತ್ತೆ ಟಿಕೆಟ್ ಅಂತ ಗೊತ್ತಾಗಲ್ಲ. ಅಲ್ಲಿ ಕ್ಯೂ ನಿಂತವರಿಗೆ 35,000 ಪ್ರೇಕ್ಷಕರು, ಅದರಲ್ಲಿ ಒಂದು 5,000 ಟಿಕೆಟ್ ಇಶ್ಯೂ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇದೊಂದು ದೊಡ್ಡ ದಂಧೆ ಅಂತ ಅನ್ಸುತ್ತೆ. ಅದರ ಕರಾಳ ಮುಖ ನಿಮಗೆ ಇನ್ಸೈಡ್ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಸರ್ ಡೆಫಿನೆಟ್ಲಿ ನಾನು ಸಿನ್ಸ್ ಫ್ರಮ್ ಲಾಸ್ಟ್ ಒಂದು 2021ಇಂದ IPL ಟೀಮ್ನ ಫಾಲೋ ಅಪ್ ಮಾಡ್ತೀನಿ. ಎಸ್ಪೆಷಲಿ ನಮ್ಮ RCB ಮ್ಯಾಚಸ್, ಬ್ಯಾಂಗ್ಳೂರು ಇರೋ ಭಾಳಷ್ಟು ಮ್ಯಾಚಸ್ ಸರ್. ಇವನ್ ನಾನು ಬ್ಲಾಕಲ್ಲೇ ತೊಗೊಂಡೆ ಸರ್. ಆನ್ಲೈನಲ್ಲಿ ಯಾವುದೇ ರೀತಿ ಟಿಕೆಟ್ ಸಿಗಲ್ಲ ಸರ್. ಸರ್ ನಾನು ಆನೆಸ್ಟಾಗಿ ಹೇಳ್ತೀನಿ, ನೀವು ಸ್ಟೇಡಿಯಮಲ್ಲಿ ಹೋದರೆ ಅಲ್ಲಿ ಗ್ರೌಂಡ್ ಸ್ಟಾಫ್ಸ್ ಅವರೇ ಎಂಕರೇಜಿಂಗ್ ಮಾಡ್ತಾರೆ ಬ್ಲ್ಯಾಕಲ್ಲಿ ಮಾರೋಕ್ಕೆ. ಅಲ್ಲಿ ಕಬ್ಬನ್ ಪಾರ್ಕ್ ಲಿಮಿಟ್ಸಲ್ಲಿ ಸ್ಟೇಡಿಯಮ್ ಆಜು ಬಾಜು ಹೊರಗಡೆ ಹೋದರೆ ಸಾಕು ಸರ್, 1:3 ರೇಷಿಯೋ, 1:4. ಸರ್ ಇಡೀ ಇರೋ IPL ಫ್ರಾಂಚೈಸಿಲಿ RCBಗೆ ತುಂಬ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ಟಿಕೆಟ್ ರೇಟ್ಸ್ ತುಂಬ ಎಕ್ಸ್ಪೆನ್ಸಿವ್ ಸರ್. ಇಲ್ಲಿ ಬೇಸಿಕ್ ಶುರು ಆಗೋದೇ 2,000 ರೂಪಾಯಿ ಮೇಲೆ ಟಿಕೆಟ್ಸು ಸರ್. ಇವು ಅಭಿಮಾನಿ, ಹುಚ್ಚ ಅಭಿಮಾನಿ ಸರ್, ಏನೋ ನಮ್ಮ ತಂಡ ನಮ್ಮ ಟೀಮ್ ಅಂತ ಹೇಳಿ ಅದು 1:2 ರೇಷಿಯೋ 2 ಇದೆ, 6,000 ಇರುತ್ತೆ ಸರ್. 6,000 ಇರೋದು 18,000 ಇರುತ್ತೆ. ಸೊ ಆ ಥರ ಸರ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಟಿಕೆಟ್ಸ್ಗಳು ಬರೋಲ್ಲ, ಬಂದ್ರೂ 10-15 ನಿಮಿಷದಲ್ಲೇ ಬ್ಲಾಕ್ ಆಗೋಗುತ್ತೆ ಸರ್. ಏನೇ ಪ್ಲ್ಯಾಟ್ಫಾರ್ಮ್ಸ್ಗಳು ಇದೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳು ನಾವು ಟಿಕೆಟ್ಸ್ ಅಂತೇಳಿ ಸರ್, ಅವರು ಕಂಪ್ಲೀಟ್ಲಿ ಬ್ಯಾಕ್ ಎಂಡಲ್ಲೇ ಹೋಲ್ಡ್ ಮಾಡ್ತಾರೆ. ಬ್ಲ್ಯಾಕ್ ಟಿಕೆಟ್ಸ್ಗಳನ್ನ ಎಂಕರೇಜಿಂಗ್ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ರೆಗ್ಯುಲರ್ ಟಿಕೆಟ್ಸಲ್ಲಿ ಹೋದರೆ ದೇ ಡೋಂಟ್ ಅರ್ನ್ ಎನಿ ಮನಿ ಅನಿಸುತ್ತೆ. ಇಷ್ಟೆಲ್ಲ ದುಡ್ಡು ಬಂದರೂ ಕೂಡ ಅವ್ರಿಗೆ ಸಾಲದು ಅನಿಸುತ್ತೆ ಅವ್ರಿಗೆ. ಈ ರೀತಿ ಸರ್ ಈ 3 ತಿಂಗಳು ನಡೆಯುವಂಥ ಮ್ಯಾಚಸ್ಗೆ ಹಬ್ಬ ಸರ್ ಅಲ್ಲ. ಈ RCB ಫ್ರಾಂಚೈಸೀಸ್ಗೆ ಬೇರೆ ಬೇರೆ ಫಾರ್ಮ್ಸಲ್ಲಿ ದೇ ಆರ್ ಗೆಟಿಂಗ್ ಎ ರೆವೆನ್ಯೂ, ಒಳ್ಳೆ ರೆವೆನ್ಯೂ ಸಿಗ್ತಾ ಇದೆ. ಬಟ್ ಮೋರ್ ಓವರ್ ಅವ್ರಿಗೆ ಇಲ್ಲಿ ಲೋಕಲ್ ಅಭಿಮಾನಿ ಸರ್, ಇಲ್ಲಿ ಡೈ ಹಾರ್ಟ್ ಫ್ಯಾನ್ಸ್ ಇದೆ ಸರ್. ಲೆಟ್ ದೆಮ್ ಕೀಪ್ ಇಟ್ ಒಂದು 500-600 ರೂಪೀಸ್ ಇರಲಿ ಸರ್, ತೊಂದರೆ ಇಲ್ಲ ಸರ್. ಯಾರು 3,000-6,000 ಕೊಟ್ಟು ಹೋಗೋಕ್ಕಾಗತ್ತೆ ಹೇಳಿ ಸರ್. ಸರ್ ಇದು ಕಂಪ್ಲೀಟ್ಲಿ ಇದು ಒಂಥರ ಕಾರ್ಪೊರೇಟ್ ಕಲ್ಚರ್ಸ್. ಭಾಳಷ್ಟು ಸ್ಟ್ಯಾಂಡ್ಸ್ ಇದೆ ಸರ್. VVIP ಮಕ್ಳುಗಳಿಗೆ, VVIPಸ್ಗೆ, ಈ ಬ್ಯೂರೋಕ್ರೇಟ್ಸ್ಗೆ, ಅಫಿಷಿಯಲ್ಸ್ಗಳಿಗೆ ಅವ್ರಿಗೇನು ಇಲ್ಲ ಸರ್. ಸುಲಭವಾಗಿ 10-15 ಟಿಕೆಟ್ ಕುಟುಂಬದವ್ರಿಗೂ ಲಾವಿಶಾಗಿ ಬರ್ತಾರೆ, ಕಾರ್ ಪಾರ್ಕ್ ಮಾಡ್ತಾರೆ, ರೆಡ್ ಕಾರ್ಪೆಟಲ್ಲಿ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ, ಹೋಗ್ತಾರೆ ಸರ್. ಈ ಜನಸಾಮಾನ್ಯರು ಇವಾಗ ಸತ್ರಲ್ಲ ಸರ್, ಆ ಥರ ಸಣ್ಣ ಸಣ್ಣ ಸ್ಟ್ಯಾಂಡ್ಸ್ಗಳಲ್ಲಿ ನಿಂತವ್ರಿಗೆ ಸರ್ ಇದಾಗದ ಅನಾಹುತಗಳು ಸರ್. ಇಲ್ಲಿ ಟಿಕೆಟ್ಸ್ಗಳು ಅನ್ನೋದು ಕೇಳಿ ಸರ್, ನನ್ನ ಒಂದು ಅಭಿಪ್ರಾಯ ಅಂದರೆ ನಿಮ್ಮ ಮ್ಯಾಚಸ್ಗಳು ಕೇಳಿ, ಟಿಕೆಟ್ಸ್ಗಳು ಜನಸಾಮಾನ್ಯರಿಗೆ ಸಿಗೋದೇ ಭಾಳಷ್ಟು ಕಷ್ಟ ಸರ್. ಇಲ್ಲಿ ಪೊಲೀಸ್ ಇಲಾಖೆಯವ್ರದ್ದು ಕೈವಾಡ ಇದೆ ಸರ್. ಇಲ್ಲಿ ಯಾರ್ದೋ ಒಬ್ರು ಅಂತ ಹೇಳಿಲ್ಲ, KC ಇದೆಯಲ್ಲ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ ಸರ್, ಅಲ್ಲಿರೋ ಮ್ಯಾನೇಜಿಂಗ್ ಕಮಿಟೀಸ್ ಇನ್ವಾಲ್ವ್ಮೆಂಟ್ ಇದೆ, ಫ್ರಾಂಚೈಸೀಸ್ ಇದೆ ಸರ್. ಇದು ದೊಡ್ಡ ಕರಾಳ ಮುಖ ಸರ್, ದೊಡ್ಡ ಮಾಫಿಯಾ. ಅದು ಟಿಕೆಟಿಂಗ್ ಅನ್ನೋದೇ ದೊಡ್ಡ ಮಾಫಿಯಾ ಸರ್. ಜನಸಾಮಾನ್ಯರಿಗೆ ಸಿಗೋದೇ ತುಂಬ ಕಷ್ಟ ಟಿಕೆಟ್ಸ್ಗಳು. ಅಭಿಮಾನಿಗಳು ಒಬ್ಬ ಆಟಗಾರನ ಬೆಳೆಸೋದು ಲೋಕಲ್ ಫ್ಯಾನ್ಸು ಅವ್ರ ಪ್ರಾಣಕ್ಕೂ ಲೆಕ್ಕ ಕೊಡದೆ ಅಲ್ಲಿ ಬಂದು ಅಷ್ಟೆಲ್ಲ ರಾತ್ರಿ ಇಡೀ ರಾತ್ರಿ ಬಂದು ಕಾಯ್ತಾರೆ. ಆ ಕ್ರಿಕೆಟ್ನ ಬ್ರ್ಯಾಂಡ್ ಇಮೇಜ್ ಡಬಲ್ ಮಾಡಿದವರು ಅವರು. ಆ ಕ್ರಿಕೆಟ್ಗಿರ್ತಕ್ಕಂಥ ವ್ಯಾಲ್ಯೂ, ಅದ್ರ ಹುಚ್ಚು ಅಭಿಮಾನವನ್ನು ಹೆಚ್ಚು ಮಾಡಿದವರು ಅವರು. ಅವರಿಗೆ ಪ್ರಾಮಾಣಿಕವಾಗಿ ನಿಂತಂಥ ಪ್ರೇಕ್ಷಕರಿಗೆ ಟಿಕೆಟ್ ಇರೋಲ್ಲ ಇಲ್ಲಿ ಸರ್. ಇಲ್ಲಿ ಸಾಮಾನ್ಯನಿಗೊಂದು ನ್ಯಾಯ ಮತ್ತು ಸಿರಿವಂತನಿಗೊಂದು ನ್ಯಾಯ ಅಂತಾರಲ್ಲ. ರಿಚ್ ಪೀಪಲ್ ವಿಲ್ ಗೆಟ್ ಆಲ್ ದಿ ಥಿಂಗ್ಸ್ ವೆರಿ ಈಸಿ ಸರ್. ಫಾರ್ ಪೂ ಪೀಪಲ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾರೆ ಸರ್. ನನಗೆ ಇವಾಗ ಅನಿಸ್ತಾ ಇದೆ, ಯಾಕಾರು IPL ಮ್ಯಾಚಸ್ನ ನೋಡಿದ್ನು, ಈ ಯಾಕಾರು IPL ಈ 18 ವರ್ಷ ಆದಮೇಲೆ ನಮ್ಮ ಬೆಂಗಳೂರಿಗೆ ಕಪ್ ಯಾರು ತಂದು ಕೊಡ್ತು, ಯಾಕೆ ಈ 18 ವರ್ಷ ಕಾಯ್ತಾ ಇತ್ತು ಈ 11 ಸಾವಿಗೆ ಅಂತ ಅನಿಸ್ತಾ ಇದೆ ಸರ್. ಸರ್ ಇದು ಮೊದಲನೇದಾಗಿ IPL ಗೆದ್ದಾದ ಮೇಲೆ ವಿರಾಟ್ ಕೊಹ್ಲಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಐ ಆಮ್ ವೆರಿ ಆಂಟಿಸಿಪೇಟೆಡ್ ಟು ಬಿ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ ಸರ್. ಒಂದು ನಾಳೆನೇ ಸರ್ ಅಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಸರ್, ಸರ್ಕಾರದ ಮೇಲೆ ಒತ್ತಡ ಬಂದಿದೆ. ಕೆಲವೊಂದು ಫಾರಿನ್ ಪ್ಲೇಯರ್ಸ್ಗಳು ಅವರು ದೇಶಕ್ಕೆ ರಿಟರ್ನ್ ಆಗಬೇಕು ಅಂತ ಒತ್ತಡ ಏರಿದ್ದಾರೆ. ಸೊ ಅವ್ರು ಇದ್ದಾಗ ಅವ್ರ ಸಮ್ಮುಖದಲ್ಲೇ ಕಾರ್ಯಕ್ರಮ ಮಾಡಬೇಕು ಅಂತ ತರಾತುರಿಯಲ್ಲಿ ತಗೊಂಡಿದ್ದಂಥ ನಿರ್ಧಾರ ಈ 11 ಜನ ಅಮಾಯಕರನ್ನು ಪ್ರಾಣ ತಗೊಂಡಿದೆ. ಆ್ಯಂಡ್ ಕ್ಯಾಶುಯಾಲಿಟೀಸ್ ಸರ್, ನಾವು ಸಾವಿನ ಬಗ್ಗೆ ಒಂದು ಕಡೆ ಮಾತಾಡ್ತಾ ಇದ್ದರೆ ಭಾಳಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ, ದೇರ್ ವ್ಯಾಲ್ಯೂಬಲ್ಸ್ನ ಕಳ್ಕೊಂಡಿದ್ದಾರೆ. ಭಾಳಷ್ಟು ಜನಕ್ಕೆ ಇದರಿಂದ ತೊಂದರೆ ಆಗಿದೆ ಸರ್. ಇದು ನಾನು ಹೇಳ್ತೀನಿ ಸರ್, ಇದು 11 ಸಾವು ನಿಜವಾಗ್ಲೂ ತುಂಬ ಕಡಿಮೆ ಸರ್. ಅಲ್ಲಿ ನಡೆದಿರೋಂಥ ಕ್ರೌಡ್ಸ್ಗಳು ಸರ್, ಪೊಲೀಸರು ತುಂಬ ಅಚ್ಚುಕಟ್ಟಾಗಿ ಅಲ್ಲಿರೋಂಥ ಲಿಮಿಟೆಡ್ ರಿಸೋರ್ಸ್ ಪೊಲೀಸರು ಏನಿದ್ರು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಸರ್. ಆದಷ್ಟು ಪ್ರಯತ್ನ ಮಾಡಿದ್ದಾರೆ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕೆ ಸರ್. ಆ್ಯಂಡ್ ಮೋರ್ ಅವರ ಅಭಿಮಾನ ಇರಬೇಕು, ಅಂಧ ಅಭಿಮಾನ ಇರೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ನಮ್ಮಲ್ಲಿ ನಾವು ಏನು ನನ್ನ ಲೈಫ್ ಈಸ್ ವೆರಿ ಪ್ರೀಷಿಯಸ್ ಅಂತಾರೆ ಸರ್. ಜೀವನದ ಮೌಲ್ಯ ತಿಳ್ಕೊಂಡಿರಬೇಕು. ಯಾಕೆಂದರೆ ಈ ಮೀಡಿಯಾದವ್ರದ್ದು ತಪ್ಪಿದೆ ಸರ್. ಕೆಲವೊಂದು ಕಡೆ ಫಾಲ್ಟ್ ಹೇಳ್ತೀವಿ. ಇಷ್ಟೆಲ್ಲ ಮಾತಾಡೋರು ಸರ್, ಇಷ್ಟು ಜನ ಇವಾಗ ಯಾವುದೋ ಒಂದು ಇವೆಂಟ್ ನಡೆದ್ರು ಪೇಪರ್ಸಲ್ಲಿ ಪ್ರೆಸ್ ನೋಟ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ. ಪ್ರೀವಿಯಸ್ ಡೇಸ್ ಇಂಥ ರೋಡ್ಸ್ಗೆ ಅವಾಯ್ಡ್ ಮಾಡಿ, ಬರೋಕ್ಕೆ ಹೋಗಬೇಡಿ, ಕ್ರೌಡ್ಸ್ ಇದೆ, ರ್ಯಾಲಿ ಇದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ದಾದ ಮೇಲೆ ಮಧ್ಯಾಹ್ನದಿಂದ ಮೀಡಿಯಾಸಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಫಾಲೋ ಅಪ್ ಮಾಡ್ತೀರಿ ಓವರ್ ನೈಟಿಂದನೂ. ಅವ್ರು ಯಾಕೆ ಅಭಿಮಾನಿಗಳಿಗೆ ಒಂದು ಡೈರೆಕ್ಷನ್ಸ್ ಕೊಡೋಕ್ಕಾಗಲಿ? ಇವತ್ತು ಕೂತ್ಕೊಂಡು ಬೊಬ್ಬೆ ಹೊಡಿತಾ ಇದ್ದಾರೆ ಮೀಡಿಯಾದಲ್ಲಿ ಕೂತ್ಕೊಂಡು, ಅಥವಾ ಬೇರೆ ಕಡೆ ಆಗಾಗಾಯಿತು ಅನಾಹುತ, ಸರ್ಕಾರದ ವೈಫಲ್ಯ ಅಂತ ಹೇಳ್ತಾರೆ. ನಿಮ್ಮ ರೆಸ್ಪಾನ್ಸಿಬಲ್ ಇಲ್ಲ ಮೀಡಿಯಾದವ್ರಿಗೆ? ಮೀಡಿಯಾದವ್ರು ಒಂದು ಅಡ್ವೈಸರಿ, ಒಂದು ಕಾಷನರಿ ಮೆಸೇಜ್ ಕೊಡಬೇಕಾಯ್ತಲ್ಲ, ಅಭಿಮಾನಿಗಳೇ ಹೆಚ್ಚಾಗಿ ಸೇರೋಕ್ಕೆ ಹೋಗಬೇಡಿ,
ಖಂಡಿತವಾಗ್ಲು ಇದು ಮೀಡಿಯಾದವ್ರದ್ದು ಇದೆ ಸರ್, ಬ್ಲೇಮ್ ಮಾಡೋದಲ್ಲ. ಬರೋ ತನಕ RCB ಕಪ್ಪು ನಮ್ಮದು ಮತ್ತೊಂದು ಇನ್ನೊಂದು ಅಂತ ಹೇಳ್ದ ಮೀಡಿಯಾದವರು ಇವಾಗ ರೆಸ್ಪಾನ್ಸಿಬಿಲಿಟಿ ನುಂಚ್ಕೊಳ್ತಾ ಇದ್ದಾರೆ. ಅವ್ರದ್ದು ಪಾತ್ರ ಇದೆ ಸರ್. ಅವ್ರೊಂದು ಮೆಸೇಜ್ ಕೊಟ್ಟಿದ್ರೆ ಅವ್ರ ತಂದೆ ತಾಯಿದಿರೋ ಬ್ರದರ್ಸ್ ಸಿಸ್ಟರ್ಸ್ ಹೋಗಕ್ಕೆ ಹೋಗ್ಬಿಡಿಯಪ್ಪ ಜಾಸ್ತಿ. ಆ್ಯಂಡ್ ಮೋರ್ ಸರ್, ಈ ಮೆಟ್ರೋ ಲಿಂಕ್ಸಲ್ಲಿ 9 ಲಕ್ಷ ಜನ ಓಡಾಡಿದ್ದಾರೆ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ವೈ ಕಾಂಟ್ ದೇ ಬ್ಲಾಕ್ ದಿ ಮೆಟ್ರೋ ಸರ್? ಜನ ಇಲ್ಲಿಗೆ ಬರ್ದಿರೋ ಥರ ತಡಿಬೋದಾಯ್ತು ಮೊದಲೇ. ಮೆಟ್ರೋದವ್ರದ್ದು ಅವ್ರ ಸಿಬ್ಬಂದಿಯವ್ರದ್ದು ಜವಾಬ್ದಾರಿ ಆಗಿತ್ತು. ಹೌದು ಸರ್, ಡೆಫಿನೆಟ್ಲಿ ಸರ್. ಇದು ಎಲ್ಲರದು ಸರ್. ಇದು ಕಂಪ್ಲೀಟ್ಲಾಗಿ ಒಂದು ಎನ್ಕ್ವೈರಿ ಮಾಡಿದ್ರೆ ಇದು CBI ಇಂದ ಎನ್ಕ್ವೈರಿ ಆಗಬೇಕಾಗಿದೆ ಸರ್. ಈ ರೀತಿ ಇನ್ನು ಮುಂದೆ ಯಾವುದೇ ರೀತಿ ಕಾರ್ಯಕ್ರಮಗಳಲ್ಲಾಗಲಿ, ಯಾವುದೇ ಸ್ಪೋರ್ಟ್ಸ್ ಇವೆಂಟ್ಸ್ಗಳಲ್ಲಾಗಲಿ ಯಾವುದೇ ರೀತಿ ಈ ರೀತಿ ಅಹಿತಕರ ಘಟನೆ ನಡೆಯೋಕ್ಕೆ ಹೋಗ್ಬಾರ್ದು. ಪ್ಲ್ಯಾನ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಮಾನಿಟ್ರ್ ಮಾಡ್ಕೊಂಡು ಮೇಂಟೈನ್ ಮಾಡಿದರೆ ಅದ್ಭುತ ಕೆಲಸ, ಒಳ್ಳೆ ಕಾರ್ಯಕ್ರಮ ಆಗ್ತೀವಿ ಸರ್. ಇವಾಗ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಅಂದ್ಕೊಂಡಿದ್ವಿ, ಇದು ಕಪ್ ಚುಕ್ಕೆ ಸರ್ ಈ ಇನ್ಸಿಡೆಂಟಿಂದ. ರಾಮಯ್ಯನವ್ರ ತಲೆದಂಡಕ್ಕೆ ಭಾಳ ಜನ ಹಕ್ಕೊತ್ತಾಯ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಸರ್ ಇಲ್ಲಿ ಯಾರು ತಲೆದಂಡಕ್ಕೂ ಹಕ್ಕತ್ತೆ ಸರ್. ಇಲ್ಲಿ ಹೇಳ್ತೀನಿ ನಾನು, ವಿರೋಧ ಪಕ್ಷದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ವಿಜೇಂದ್ರ ಅವರು ನಾಯಕರಾಗಿದ್ದಾರೆ. ಓಕೆನಾ ಸರ್? ಅವ್ರಿಗೆ ಸಾವಿನ ಮನೆಯಲ್ಲಿ ಅವ್ರು ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಸರ್. ಅವ್ರ ಕಾಲಾವಧಿಯಲ್ಲಿ ಏನೂ ನಡೆದೇ ಇಲ್ಲ. ಹಂಗಲ್ಲ, ಪಹಲ್ಗಾಮಲ್ಲಿ ಅಟ್ಯಾಕ್ ನಡೀತು, ನಮ್ಮ ನಾಗರಿಕರು ಸತ್ರು. ಹಂಗಾರೆ ನಮ್ಮ ಮೋದಿ ಅಥವಾ ಗೃಹ ಸಚಿವರು ಏನಾರು ರಿಸೈನ್ ಮಾಡಿದ್ರೆ ಇಲ್ಲ ಏನು ಹೇಳಿ ಸರ್? ಹಾಗಂತ ಹೇಳೋಕ್ಕಲ್ಲ. ಇಲ್ಲಿ ನಿಷ್ಪಕ್ಷಪಾತವಾಗಿ ಏನು ಹೇಳ್ತಾರಲ್ಲ ಆ ಥರ ಎನ್ಕ್ವೈರಿ ಮಾಡಬೇಕಾಗಿದೆ. ಇದರಿಂದ ಯಾರು ರೂಟ್ ಕಾಸು ನಿಜವಾಗಿ ಕಲ್ಪ್ರಿಟ್ಸ್ ಯಾರಿದ್ದಾರೆ ಅವ್ರನ್ನ ಹೆಡೆಮುರಿ ಕಟ್ಟಬೇಕಾಗಿದೆ. ಕಾಟಾಚಾರಕ್ಕೆ COD ಕೊಟ್ವಿ, CID ಕೊಟ್ವಿ ಅಥವಾ ಬೇರೆ ರೀತಿ ಕಮಿಟಿ ಮಾಡಿದ್ದೀವಿ, ಎನ್ಕ್ವೈರಿ ಮಾಡ್ತೀವಿ, ತಲೆದಂಡ ಮಾಡ್ತೀವಿ ಅಂತ ಹೇಳೋದಿಲ್ಲ. ಪ್ರಾಮಾಣಿಕವಾಗಿ ಜಸ್ಟಿಫಿಕೇಷನ್ ಸಿಗಬೇಕಾಯ್ತು ಸರ್ ಅಷ್ಟು ಜನ ಸಾವಿಗೆ. ಆ್ಯಂಡ್ ಮೋರೋವರ್ ಸರ್, ಇವಾಗ ಹೇಳ್ತಾ ಇದ್ದಾರೆ ಸರ್ಕಾರದ ವತಿಯಿಂದ 10 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ KC ಇಂದ 5 ಲಕ್ಷ ಆ್ಯಂಡ್ RCB ಫ್ರಾಂಚೈಸಿಯಿಂದ 10 ಲ್ಯಾಕ್ಸ್ ಅಂತ ಏನೋ ಹೇಳಿದ್ದಾರೆ, ಡಿಕ್ಲರೇಷನ್ಸ್ ಮಾಡಿದ್ದಾರೆ ಸರ್. ಅವ್ರಿಗೇನು ಸರ್, ಅವ್ರಿಗೆ ಸಾವಿರಾರು ಕೋಟಿ ಇರುವಂಥ ಒಡೆಯರೋರು, ನಮ್ಮ ದುಡ್ಡಿಂದ ಬೆಳೆದವರು, ಪ್ರಾಡಕ್ಟ್ಗಳನ್ನ ಬ್ರ್ಯಾಂಡಿಂಗ್ ಮಾಡ್ಕೊಳ್ತಾ ಇರೋ ವ್ಯಕ್ತಿಗಳು ಸರ್. RCB ಇಡೀ ವರ್ಷದಲ್ಲಿರೋ 12 ತಿಂಗಳು ಕೂಡ ಬ್ರ್ಯಾಂಡಲ್ಲಿ ನೇಮಲ್ಲಿ ಇರ್ತಾರೆ, ಬೇರೆ ಫ್ರಾಂಚೈಸೀಸ್ ಇರಲ್ಲ ಹೊರತು. RCB ಇಸ್ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಟೀಮ್ ಅಕ್ರಾಸ್ ದಿ ವರ್ಲ್ಡ್ ಸರ್. ಗ್ಲೋಬಲಿ ರೆಕಗ್ನೈಸ್ಡ್ ಫ್ರಾಂಚೈಸಿ ಇದು RCB ಅಂತ ಇರೋವಂಥದ್ದು ಸರ್. ಅವ್ರಿಗೇನು ದುಡ್ಡಿಗೆ ಬರೋಲ್ಲ, ಅವ್ರ ನೆಟ್ವರ್ತೆ ಸುಮಾರು 2,000 ಕೋಟಿ ಮೇಲಿದೆ ಸರ್. ಲೆಟ್ ದೆಮ್ ಗಿ 5 ಕೋಟಿ ಕೊಡಲಿ ಒಂದೊಂದು ಕುಟುಂಬಕ್ಕೆ. 5 ಕೋಟಿ ಅಂದರೆ 11 ಜನ ತೀರ್ಕೊಂಡಿದೆ, 55 ಕೋಟಿ. ಇಂಜುರಿ ಅವ್ರಿಗೆ ಆದವ್ರಿಗೆ ಒಂದು 50 ಲಕ್ಷ ಕೊಡಲಿ ಸರ್. ಅವ್ರ ಲೈಫ್ಗೆ 5 crores ಕೊಟ್ಟರೆ ಏನು ಕಡಿಮೆನೇ ಸರ್. ಯಾಕಂದರೆ ವಾಟ್ ಎವರ್ ದ ಲೈಫ್ ಅವ್ರು ಇದ್ದಿದ್ರೆ ಅವರೇ ದುಡ್ಡು ಕೊಡ್ತಿರೋ, ಅವರೇ ಮಾಡ್ಕೊಳ್ತಾರೆ, ಬ್ಯಾಕ್ ಬೋನ್ ಆಗಿರ್ತಿದ್ರು. ಇವಾಗ ಅವ್ರು ಕಳ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಹೋಗಿರೋರ್ಗಂತೂ ಹೋಗಲಿ, ಅಟ್ಲೀಸ್ಟ್ ಜೀವನೋಪಾಯಕರ ಅವ್ರಿಗೆ ದುಡ್ಡು ಕೊಡಲಿ ಸರ್. ಇದು ಅವ್ರಿಗೆ ನಾನು ಹೇಳಿ 5 ಕೋಟಿ ಅನ್ನೋದು ಕಮ್ಮಿನೇ ಅಮೌಂಟ್. ಅವ್ರಿಗೇನು ದೊಡ್ಡ ಅಮೌಂಟ್ ಅಲ್ಲ ಸರ್. ಒಂದು 55 ಕೋಟಿ, ಒಂದು 60 ಕೋಟಿ ಖರ್ಚು ಮಾಡಿದ್ರೆ, ನಾನು ಇದ್ರ ಮುಖಾಂತರ ನಿಮಗೆ ನನ್ನ ಅಭಿಪ್ರಾಯ ಅನಿಸಿಕೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಆ ಕುಟುಂಬಗಳಿಗೆ, ನೊಂದ ಕುಟುಂಬಗಳಿಗೆ ಆ್ಯಂಡ್ ಹೋಗಿ ಇವನ್ನ ಯಾರು RCB ಫ್ರಾಂಚೈಸೀಸ್ ಇದ್ದಾರೆ, ಮ್ಯಾನೇಜ್ಮೆಂಟ್ ಇದ್ದಾರೆ ಆ್ಯಂಡ್ ಪ್ಲೇಯರ್ಸ್ ಇದ್ದಾರೆ ಸರ್. ನಮ್ಮಿಂದ ಪ್ಲೇಯರ್ಸ್ಗಳು ಬಂದಿರೋದು, ನಮ್ಮ ಕರ್ನಾಟಕ ನಾವು ಅಭಿಮಾನದ ತೋರಿಸಿರೋದಕ್ಕೆ ಅವ್ರು ಈ ಹಂತಕ್ಕೆ ಬಂದಿರೋದು. ಪ್ರತಿ ಕುಟುಂಬಕ್ಕೂ ಸಾಂತ್ವನ ಹೇಳಿ, ಚೆಕ್ಗಳನ್ನ ಕೊಡಲಿ, ಅವ್ರ ಜೊತೆ ನಾವಿದ್ದೀವಿ. RCB ಫ್ಯಾನ್ಸ್ ಇದ್ದೀವಿ, RCB ಮ್ಯಾನೇಜ್ಮೆಂಟ್ ಇದೆ, ರಾಜ್ಯ ಸರ್ಕಾರ ಇದೆ, KC ಇದೆ, ಸೊ ಬೇರೆ ಸಂಸ್ಥೆಗಳಿದೆ ಸರ್. ಇದುವರೆಗೆ BCCI ಅವ್ರು ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ನುಣ್ಸ್ಕೊಳ್ತಾ ಇದ್ದಾರೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ. IPL ಅವ್ರು ಹೇಳ್ತಾರೆ, ಮತ್ತು ಯಾವುದಕ್ಕೆ ಸಂಬಂಧ ಇಲ್ಲ ಮೇಲೆ ಯಾಕೆ ನಡೆಸ್ತೀರ IPL ಇವೆಂಟ್ಸ್ನ ಸರ್? ಈ ಕಾರ್ಯಕ್ರಮ ಬಂದು ಇಟ್ಸ್ ನಾಟ್ ಅಬೌಟ್ ಎ ನ್ಯಾಷನಲ್ ಗೇಮ್ಸ್ ಸರ್. ಇಂಡಿಯಾದಲ್ಲಿ ಭಾಳಷ್ಟು ಗೇಮ್ಸ್ಗಳು ಇದೆ, ಯಾವುದಕ್ಕೂ ಸಿಗದಿರೋ ಎಂಕರೇಜ್ಮೆಂಟು ಇಂಡಿಯಾದಲ್ಲಿ ಕ್ರಿಕೆಟಿಗೆ ಸಿಗ್ತಾ ಇದೆ ಸರ್. ನಮ್ಮ ರಾಜ್ಯ ಸರ್ಕಾರದಲ್ಲಿ ಖೋಖೋದಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಆಗಿ ಬಂದರು ಹೆಣ್ಮಗಳಿಗೆ, ಅವ್ರಿಗೆ 5 ಲಕ್ಷ ಕೊಡೋಕ್ಕೆ ಹಿಂದೆ ಮುಂದೆ ನೋಡಿದ್ರು ಸರ್. ನಮ್ಮ ರಾಜ್ಯದ ವತಿಯಿಂದ ರಾಹುಲ್ ದ್ರಾವಿಡ್ ಆಗಲಿ, ಶ್ರೀನಾಥ್ ಆಗಲಿ, ವೆಂಕಟೇಶ್ ಪ್ರಸಾದ್ ಆಗಲಿ, ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಅವ್ರಿಗೆ ಯಾವತ್ತೂ ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ಕರೆದು ಈ ರೀತಿ ಸಭೆ ಸಮಾರಂಭ ಮಾಡಿಲ್ಲ. ನ್ಯಾಷನಲ್ ಟೀಮಲ್ಲಿ ಯಾರೂ ಇಲ್ದಿರ ಆತುರದಲ್ಲಿ ಈ ಥರ ಕಾರ್ಯಕ್ರಮ ಮಾಡಿ ಎಡವಟ್ಟು ಮಾಡ್ಕೊಂಡಿದ್ದಾರೆ ಸರ್. ಇದು ಭಾಳಷ್ಟು ನೋವು ತರುವಂಥ ವಿಚಾರನೇ. ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ಳೋದಂದರೆ, ಇನ್ನು ಮುಂದೆ ಆದರೂ RCB ಅಭಿಮಾನಿಗಳು ಅತಿರೇಕದ ವರ್ತನೆ ತೋರ್ಸೋಕ್ಕೆ ಹೋಗಬೇಡಿ. ಜೀವ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಜೀವ ಇದ್ದರೆ ಏನು ಬೇಕಾದ್ರೂ ನಡ್ಸ್ಕೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅಭಿಮಾನ ಇರಲಿ, ಅಂದೇ ಅಭಿಮಾನ ಇರೋಕ್ಕೊಡ್ದು. ನೋಡಿ, ಸಮಾಜದ ಸಾಮಾನ್ಯ ಪ್ರಜೆಗಿರ್ತಕ್ಕಂಥ ಕನ್ಸರ್ನ್, ಕಾಳಜಿ, ಆ ಪ್ರೀತಿ, ಆ ಮುಂದಾಲೋಚನೆ ಇವೆಲ್ಲವೂ ಕೂಡ ಸಮಾಜದ ಪ್ರತಿನಿಧಿಗಳಿಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಬ್ಬ ಯುವಕ, ಪ್ರತ್ಯಕ್ಷದರ್ಶಿಯಾಗಿರ್ತಕ್ಕಂಥ ಯುವಕ ವಿನಯ್ ಕುಮಾರ್ ಅವರು ಹೇಳ್ತಾ ಇರೋದನ್ನ ನೋಡಿದ್ರೆ ಅದೆಲ್ಲವೂ ಕೂಡ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.